ಸ್ಕ್ರಿಪ್ಟ್ ಆಯ್ಕೆ ಮಾಡ್ಕೊಳ್ಳುವಾಗ ನಿಮ್ಮೊಬ್ರದ್ದೇ ಡಿಸಿಷನ್ ಆಗಿರುತ್ತೆ ಅಥವಾ ಏನಾದರೂ ಸಜೆಷನ್ಸ್ ತಗೋತೀರಾ? ಸಜೆಷನ್ಸ್ ಡೆಫಿನೆಟ್ಲಿ ಅಪ್ಪ ಅಮ್ಮ ಅಣ್ಣ ಎಲ್ಲ ಹೇಳ್ತಿದ್ರು ಮುಂಚೆ. ಈಗ ನನ್ನ ವೈಫ್ ಇದ್ದಾಳೆ, ಅವಳು ಹೇಳ್ತಾಳೆ. ಆ್ಯಂಡ್ ಫ್ರೆಂಡ್ಸ್ ಇದ್ದಾರೆ, ನನ್ನ ಜೊತೆಲೇ ಇರ್ತಾನೆ ಅವಳು, ನನ್ನ ತಮ್ಮ, ಅವನು, ಪ್ರತಿಯೊಬ್ಬರೂ ಅಂದರೆ ಅವ್ರವ್ರ ಪಾಯಿಂಟ್ ಆಫ್ ವ್ಯೂನಲ್ಲಿ ಹೇಳ್ತಿರ್ತಾರೆ ಈ ಥರ ಮಾಡಬೇಕು, ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಅವರು ಆಚೆ ಕಡೆ ನೋಡಿ ಬಂದು ನನ್ನ ಹತ್ರ ಹೇಳೋದಲ್ವ. ಸೊ ಅಂದರೆ ಅವರೆಲ್ಲರ ಸಿನಿಮಾನೂ ನೋಡ್ತಾ ಇರ್ತಾರೆ, ಪ್ರತಿಯೊಂದು ವಿಷಯನೂ ಕಲೆಕ್ಟ್ ಮಾಡ್ತಿರ್ತಾರೆ. ಈ ಥರದ್ದು ನೀನು ಯಾಕೆ ಮಾಡಬಾರ್ದು, ನೀನು ಯಾಕೆ ಮಾಡ್ತಾ ಇಲ್ಲ, ಸೊ ಈ ಥರದ್ದೆಲ್ಲ ಬರುತ್ತೆ. ಆ್ಯಂಡ್ ನಮ್ಮ ಮನೆಯಲ್ಲೇ ಕತೆ ಕೇಳೋದು ಮೋಸ್ಟ್ ಆಫ್ ದ ಟೈಮ್. ಕೇಳಿದಾಗ ನಾನು ಹೆಂಡತಿ ಕೇಳಿಸ್ಕೊತಾ ಇರ್ತಾಳೆ, ಅಂದರೆ ಅವಳು ಒಳಗೆ ಕೂತಿರ್ತಾಳೆ ಬಟ್ ಸ್ಟಿಲ್ ಕೇಳಿಸ್ಕೊತಾ ಇರ್ತಾಳೆ. ಎಲ್ಲರೂ ಹೋದ್ಮೇಲೆ ಹೇಳ್ತಾಳೆ ಇದು ಈ ಥರ ಇದ್ರೆ ಚೆನ್ನಾಗಿರುತ್ತಲ್ವ, ಹಿಂಗೆ ಮಾಡ್ಬೋದಲ್ವ. ಸೊ ಸಜೆಷನ್ಸ್ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಯೋಗಿ ಅವರು ಸ್ಟಾರ್ಟಿಂಗ್ 3 ಸಿನಿಮಾ ಹ್ಯಾಟ್ರಿಕ್ ಹಿಟ್, ಶಿವಣ್ಣನ ಥರ ಹ್ಯಾಟ್ರಿಕ್ ಹಿಟ್ಟು. 3 ಸಿನಿಮಾ ದುನಿಯಾ, ನಂದಾ ಲವ್ಸ್, ನಂದಿತಾ, ಅಂಬಾರಿ ಬ್ಯಾಕ್ ಟು ಬ್ಯಾಕ್ ಹಿಟ್ ಕೊಟ್ಟಂಥವ್ರು. ಅದಾದಮೇಲೆ ಸಿನಿಮಾ ಅಂದ್ಕೊಂಡಂಗೆ ಆಗಲಿಲ್ವಲ್ಲ, ಅದಕ್ಕೆ ಏನು ರೀಸನ್ ಅಂತ ಅಂತೀರಾ? ನಿಮಗೆ ಅವಾಗ ನಿಮ್ಮ ಏಜ್ ವೈಸ್ ನೋಡಿದ್ರೆ ಇನ್ನೂ ಅವಾಗ ಅಷ್ಟು ಇಂಥದ್ದೇ ಕತೆ ತೊಗೋಬೇಕು ಅಂತ ಜಡ್ಜ್ ಮಾಡೋ ಅಷ್ಟು ಇರಲಿಲ್ವಾ? ಅಥವಾ ಜಡ್ಜ್ ಮಾಡೋ ಕೆಪಾಸಿಟಿ ಇರಲಿಲ್ಲ ನನಗೆ. ಬಿಕಾಸ್ ಆಮೇಲೆ ಮೊದಲನೇ 2 ಸಿನಿಮಾ ದುನಿಯಾ ಆದ ನಂತರ, ದುನಿಯಾಲಂತೂ ನಾನು ಬ್ಲ್ಯಾಂಕ್ ಪೇಪರ್, ನನಗೇನು ಗೊತ್ತೇ ಇಲ್ಲ. ಅಲ್ಲಿ ನನಗೆ ಸೂರಿ ಸರ್, ವಿಜಯ್ ಇವರೆಲ್ಲರೂ ಸೇರಿ ನನಗೆ ಮಾಡಿಸಿದ್ದು ಸಿನಿಮಾ. ಅಂಬಾರಿ ಮತ್ತು ನಂದಾ ಲವ್ಸ್ ನಂದಿತಾ ಮಾಡ್ಬೇಕಾದ್ರೆ ಓಕೆ ನನಗೆ ಹೀರೋ ಆಗ್ಬಿಡ್ತಾ ಇದ್ದೀನಲ್ಲ ಅನ್ನೋ ಒಂದು ಇಂಟೆನ್ಷನಲ್ಲಿ ಮಾಡಿದ್ದು. ಅದು ಹಿಟ್ಟಾಗಿ ಅಂಬಾರಿ ಮಾಡಿದಾಗ ಅಷ್ಟೇ ನನಗೆ ಅನಿಸಿದ್ದು ಒಂದೇ, ಕತೆ ಕೇಳುವಾಗ ಯಾವಾಗ ನಮ್ಗೆ ಪ್ರಾಮಾಣಿಕವಾಗಿ ಒಂದು ಸೀನ್ ಇಷ್ಟ ಆಗುತ್ತೆ, ಒಂದು ಸೀನಲ್ಲಿ ನಮ್ಗೆ ಅಳು ಬರುತ್ತಲ್ಲ, ಆ ಸಿನಿಮಾ ಡೆಫಿನೆಟ್ಲಿ ಚೆನ್ನಾಗಾಗುತ್ತೆ. ಸೊ ನನಗೆ ಅಂಬಾರಿಲಿ ಅದಾಯಿತು. ಅದಾದ ನಂತರ ಧೂಳ್ ಅಂತ ಸಿನಿಮಾ, ಪುಂಡ, ಯಕ್ಷ, ಈ ಥರದ್ದು ಸಾಕಷ್ಟು ಸಿನಿಮಾಗಳು ಬಂತು. ಎಲ್ಲದನ್ನು ಇಷ್ಟ ಆಯಿತು ಜನಕ್ಕೆ, ಬಟ್ ದೊಡ್ಡ ಹಿಟ್ ಆಗಲಿಲ್ಲ ಸಿನಿಮಾ. ಅದಾದಮೇಲೆ ನಮ್ಮದೇ ಒಂದಷ್ಟು ಸಮಸ್ಯೆಗಳಾಯಿತು. ಸೊ ಹಾಗಾಗಿ ಬಂದಿದ್ದ ಸಿನಿಮಾಗಳು ಒಪ್ಕೋಬೇಕಾಯ್ತು. ಅದು ಫುಲ್ ಬ್ಲೇಮ್ ನಾನೇ ತೊಗೋತೀನಿ, ನಾನು ಇನ್ನೊಬ್ಬರ ಮೇಲೆ ಯಾವತ್ತು ಹೇಳಲ್ಲ. ತಪ್ಪು ನಂದು, ಬಿಕಾಸ್ ಅನಿವಾರ್ಯ ಆಯಿತು ನನಗೆ. ಸೊ ನನ್ನ ಒಂದು ಫೈನಾನ್ಷಿಯಲ್ ಸ್ಟೇಟಸ್ ನಾನು ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೋಸ್ಕರ ಸಿನಿಮಾಗಳು ಮಾಡಬೇಕಾಗಿ ಬಂತು. ಸೊ ಹಾಗಾಗಿ ಮಾಡಿದ್ದು. ಇವತ್ತೆಲ್ಲ ಸ್ಟೇಬಲ್ ಆಗಿದೆ, ತುಂಬ ಚೆನ್ನಾಗಿದ್ದೀನಿ, ಒಳ್ಳೆ ಮನೆ, ಒಳ್ಳೆ ಹೆಂಡತಿ, ಮಗು, ಅಪ್ಪ ಅಮ್ಮ ನೆಮ್ಮದಿಯಾಗಿದ್ದಾರೆ. ಇದಾದ ಮೇಲೆ ನಾನೇನು ಮಾಡ್ಕೋಬೇಕು ನನಗೆ ಬಿಟ್ಟಿರೋದು. ಸೊ ಇನ್ನು ಮುಂದೆ ಇಡೋ ಹೆಜ್ಜೆ ತುಂಬ ಹುಷಾರಾಗಿ ಇಡಬೇಕಂತ ಅಷ್ಟೇ. ಯಾವುದಾದ್ರೂ ಒಂದು ಸಿನಿಮಾ ಇದು ಗೆದ್ದೇ ಗೆಲ್ಲುತ್ತೆ, ಇದು ಹಿಂಗಾಗೇ ಆಗುತ್ತೆ ಅಂತ ಅಂದ್ಕೊಂಡು ಸೋತಿರೋದು ಇದೆಯಾ? ಅಂದರೆ ತುಂಬ ನಂಬಿಕೆ ಇಟ್ಟು. ನಾನು ಆ್ಯಕ್ಚುಲಿ ಕಾಲಾಯ ತಸ್ಮೈ ನಮಃ ಅನ್ನೋ ಒಂದು ಸಿನಿಮಾ ತುಂಬ ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ದೆನ್ ನಾನು ಅಂದ್ಕೊಂಡಂಗೆ ಆಗಲಿಲ್ಲ ಸಿನಿಮಾ. ಜನ ಹೇಳಿದ್ರು ಇಲ್ಲ ತುಂಬ ಸ್ಲೋ ಆಯಿತು ಸಿನಿಮಾ, ಈ ಥರದ್ದೆಲ್ಲ. ಬಿಕಾಸ್ ಅದು ಹೊಸದಾಗಿತ್ತು, ಮೇಕಿಂಗ್ ಎಲ್ಲ ಜಾಸ್ತಿ ಸ್ಲೋ ಮೋಷನ್ ಶಾರ್ಟ್ಸ್ ಎಲ್ಲ ಯೂಸ್ ಮಾಡಿದ್ವಿ. ಸೊ ಅದರಲ್ಲಿ ವರ್ಕ್ ಆಗಲಿಲ್ಲ ನನಗೆ. ಸೊ ಅದೊಂದಿದೆ. ತುಂಬ ನಂಬಿಕೆ ಇಟ್ಟು ಸೋತಾಗ ಏನೆಲ್ಲ ಓಡುತ್ತೆ ತಲೆಯಲ್ಲಿ, ಅಂದರೆ ಆ ಸಿಚುವೇಶನ್ ಎಲ್ಲ ಹೆಂಗೆ ಇದು ಮಾಡ್ತೀರಾ ನೀವು? ತುಂಬ ನಂಬಿ, ಅಂದರೆ ನನಗೆ ಯಾರೋ ಬೇರೆಯವ್ರು ಮೋಸ ಮಾಡಿದಾಗ ಅದು ಬೇರೆ ಥರ ಆಗುತ್ತೆ. ಸಿನಿಮಾ ನೀವು ಹೆಂಗೂ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಅಂದರೆ ಸಾಕಷ್ಟು ಸಿನಿಮಾಗಳು ಅವಾಗ ಫ್ಲಾಪ್ ಆಗಿರ್ತವೆ. ಇವಾಗ ನೀವು ಟಿ ವಿಲಿ ಏನೋ ಬಂದಾಗ ಕೂತಾಗ ನೋಡಿದಾಗ ಎಂಥ ಬ್ರಿಲಿಯಂಟ್ ಸಿನಿಮಾ ಮಾಡಿದವರು ಇವರು ಅವಾಗಿನ ಟೈಮಲ್ಲಿ. ಬಹುಶಃ ಆ ರಿಲೀಸ್ ಆಗಿದ್ದ ಟೈಮಲ್ಲಿ ಸಿನಿಮಾ ವರ್ಕ್ ಆಗಿಲ್ಲ. ಯಾಕಂದರೆ ಅದು ರಾಂಗ್ ರಿಲೀಸ್ ಇರ್ಬೋದು, ಅಥವಾ ಪ್ರಮೋಷನ್ ಸರಿಗೆ ಆಗದೆ ಇರ್ಬೋದು, ಜನಕ್ಕೆ ಯಾವುದೋ ಒಂದು ಪಾಯಿಂಟ್ ಇಷ್ಟ ಆಗಿರಲ್ಲ. ಸೊ ಹಾಗಾಗಿ ಸಿನಿಮಾಗಳು ಫ್ಲಾಪ್ ಆಗ್ತವೆ ಹೊರತು ಕೆಟ್ಟ ಕತೆ ಅಂತ ಯಾವುದೂ ಇಲ್ಲ, ಎಲ್ಲ ಒಳ್ಳೆ ಕತೆನೇ. ಬಟ್ ಅದು ಎಕ್ಸಿಕ್ಯೂಟ್ ಮಾಡೋ ಟೈಮಲ್ಲಿ ಹಾಳಾಗಿರುತ್ತೆ ಅಷ್ಟೇ. ನಾನಿಂದು ಗೆದ್ದ ಸಿನಿಮಾಗಳಲ್ಲೂ ಅದೇ ಯೋಗಿ, ಅದೇ ಆರ್ಟಿಸ್ಟು, ಅದೇ ಟ್ಯಾಲೆಂಟು. ಹೌದು. ಮತ್ತೊಂದು ಸಿನಿಮಾಲೂ ಅದೇ ಯೋಗಿ, ಅದೇ ಟ್ಯಾಲೆಂಟ್, ಅದೇ ಆರ್ಟಿಸ್ಟ್. ಅಲ್ಲಿ ಏನು ಮಿಸ್ ಸೋಲುತ್ತೆ ಅಂತ. ಅಂದರೆ ನೀವು ಮಾಡೋದು ಮಾಡೇ ಮಾಡ್ತೀರಾ, ನಿಮ್ಮ ಟ್ಯಾಲೆಂಟ್ ಅದೇ ಇದೆ, ಬಟ್ ಏನು ರಾಂಗ್ ಆಗಿ ಎಕ್ಸಿಕ್ಯೂಷನ್. ಅಟ್ ದಿ ಎಂಡ್ ಆಫ್ ದ ಡೇ ನಾವು ಸಿನಿಮಾ ನೋಡಿದಾಗ ಚೆನ್ನಾಗಿ ಕತೆ ಸಕ್ಕತ್ತಾಗಿರುತ್ತೆ, ಸ್ಕ್ರೀನ್ ಪ್ಲೇ ಚೆನ್ನಾಗಿ ಬರೆದಿರ್ತಾರೆ. ಬಟ್ ಅದು ಶೂಟ್ ಮಾಡಿ ನಾವು ಆಸೆ ತಂದಿರೋದು ಮ್ಯಾಟ್ರ್ ಕನ್ವೆ ಆಗಲ್ಲ ಜನಕ್ಕೆ. ನಾವು ಮಾಡಿದ್ದೆಲ್ಲ ಇಷ್ಟ ಆಗಬೇಕು ಅಂತಿಲ್ವಲ್ಲ. ಸೊ ಆ ಥರದ್ದು ಮಿಸ್ಟೇಕ್ಸ್ ಆಗುತ್ತೆ. ನಾವು ಆ ಮಿಸ್ಟೇಕ್ಸ್ ದಾಟಿ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕೇ ಹೊರತು ಅಯ್ಯೋ ಸೋತೋದು, ಅಯ್ಯೋ ಹಿಂಗಾಗೋಯ್ತು, ಹಿಂಗಾಗಬಾರ್ದಿತ್ತು ಅಂತ ಕೂರಬಾರ್ದು. ನೆಕ್ಸ್ಟ್ ನಾನು ಏನು ಮಾಡಬಹುದು, ಮಿಸ್ಟೇಕ್ ಏನಾಯಿತು ರೆಕ್ಟಿಫೈ ಮಾಡಿ ನೆಕ್ಸ್ಟ್ ಮಾಡಬೇಕು. ಸೊ ಆವಾಗ ಭಾರಿ ನಾವು ಆ್ಯಸ್ ಅ ಪರ್ಸನ್ ಬೆಳೆಯೋಕ್ಕೆ ಸಾಧ್ಯ. ನನಗೆ ಹೀಗಾಗಾದ್ರೆ ಮಿಸ್ಟೇಕ್ಗಳೆಲ್ಲ ನಿಮ್ಮ ಅರಿವಿಗೆ ಗೊತ್ತಿದೆ, ಎಲ್ಲ ಮಿಸ್ಟೇಕ್ ಗೊತ್ತಿದೆ. ಹಂಗಂತ ನೆಕ್ಸ್ಟ್ ಮಾಡೋ ಸಿನಿಮಾ ಎಲ್ಲ ಸೂಪರ್ ಹಿಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ಅಗೇನ್ ಇಟ್ ಇಸ್ ಸಿನಿಮಾ. ಇವಾಗ ನಾವು ಹೋಗಿ ಬೂಮಿಂಗ್ ಇರೋ ಜಾಗದಲ್ಲಿ
ಒಂದು 60-40 ಸೈಟ್ ತೊಗೋತೀವಿ ಅಂದ್ಕೊಳ್ಳಿ, ಒಂದು 70 ಲಕ್ಷ 80 ಲಕ್ಷ ಇರುತ್ತೆ. ಅದು ಡೆಫಿನೆಟ್ಲಿ ಗೊತ್ತು ನಮಗೆ, ಒಂದು ವರ್ಷ ಆದಮೇಲೆ ಅದರಿಂದ ದುಡ್ಡು ಬರುತ್ತೆ ಅಂತ. ಬಟ್ ಸಿನಿಮಾ ಹಂಗಲ್ಲ. ಸಿನಿಮಾ ಭಾರಿ ಡೇಂಜರು, ಒಳ್ಳೆ ಗ್ಯಾಮ್ಲಿಂಗ್ ಆಡ್ದಂಗೆ ಇರುತ್ತೆ ಅದು. ಯಾಕಂದರೆ ನಾವು ಹಾಕೋ ಎಫರ್ಟು 100% ಎಫರ್ಟ್ ಹಾಕಿರ್ತೀವಿ, ಬಟ್ ನಾವು ಅಂದ್ಕೊಂಡಂಗೆ ಆಗಲ್ಲ. ಕೆಲವು ಸಿನಿಮಾಗಳು ನಾವೇ ಎಕ್ಸ್ಪೆಕ್ಟ್ ಮಾಡಿರಲ್ಲ, ಅಷ್ಟು ಹಿಟ್ಟಾಗಿ ಎಂಥ ದುಡ್ಡು ಎಲ್ಲ ಬಂದ್ಬಿಡ್ತವೆ. ಸೊ ಅದು ಹೇಳೋಕ್ಕಾಗಲ್ಲ. ಅದು ಅದ್ರಲ್ಲಿ ನಂದಿತಾನು ಹಂಗೆ ಅಲ್ವಾ, ಅಂದ್ರೆ ಹೌದು, ನಿಮ್ಗೆ ಅದನ್ನ ಹೆಂಗ್ ರಿಸೀವ್ ಮಾಡ್ಬೇಕಂತ ಗೊತ್ತಾಗದೇ ಇರುವಂತಹ ಸಕ್ಸಸ್. ಯೂಶಲಿ ಒಬ್ರು ಹೀರೋ ಥಿಯೇಟರ್ ಮುಂದೆ ಕಟ್ಔಟ್ ಹಾಕ್ಸ್ಕೊಳಕ್ಕೆ ತುಂಬಾ ಸರ್ಕಸ್ ಮಾಡ್ತಾರೆ, ಒಂದಷ್ಟೇ ಸಿನಿಮಾ ಆಗ್ಬೇಕು. ಯೋಗಿ ಸೆಕೆಂಡ್ ಸಿನಿಮಾಲ್ ಅಂತದ್ದೊಂದು ಕಟ್ಔಟ್ ಬಿದ್ದು ಆ ರೇಂಜ್ಗೆ ರೆಸ್ಪಾನ್ಸು, ಒಂದ್ ದೊಡ್ಡ ಫ್ಯಾನ್ ಫಾಲೋವರ್ಸ್ ಹುಟ್ಕೊಂಡ್ಬಿಟ್ರು. ಹೌದು. ಆ ಚಿಕ್ಕ ವಯಸ್ಸಲ್ಲಿ ಹೆಂಗ ಸಕ್ಸಸ್ ನ ರಿಸೀವ್ ಮಾಡಿದ್ರಿ? ಪ್ರಾಣಿಗೂ ನನಗೆ ಗೊತ್ತಿಲ್ಲ ಅವಾಗ ನಾನು ಹೆಂಗಿದ್ದೆ, ಇವತ್ತಿಗೂ ಜ್ಞಾಪಕ ಇಲ್ಲ ನನಗೆ ಯಾವ ಥರ ಇರ್ತಿದ್ದೆ ಅಂತ. ಅದಾದ ನಂತರ ಯಾವಾಗ ಸ್ವಲ್ಪ ಸೀರಿಯಸ್ ಆಗಿಸು ಅದೆಲ್ಲ ಜ್ಞಾಪಕ ಇದೆ. ಬಟ್ ಆ ಟೈಮಲ್ಲಿ ಅಷ್ಟೇ, ಎಲ್ಲಿ ಹೋದ್ರೂ ಜನ ಕೇಳಿದ್ದೆಲ್ಲ ಸಿಗೋದು. ಇವಾಗೇನೋ ಅದು ನೋಡಿ ಗಾಡಿ ಬೇಕು, ಗಾಡಿ ಬಂದ್ಬಿಡೋದು, ಈ ಥರ. ಅವಾಗ ಆ ಥರದ್ದೇ ಆಸೆ ಜಾಸ್ತಿ. ನಾನು ಲೈಫಲ್ಲಿ ಸೆಟ್ಲ್ ಆಗಬೇಕು ಅಂತ ಅಂದ್ಕೊಳ್ಳೋ ವಯಸ್ಸು ಅಲ್ಲ ಅದು. ಆವಾಗ ಬರೀ ಆಸೆಗಳನ್ನ ನನ್ಸು ಮಾಡ್ಕೊಳ್ಳೋ ಅಂಥದ್ದು ಅಷ್ಟೇ. ಕನಸುಗಳನ್ನೇನು ನನ್ಸು ಮಾಡ್ಕೋತೀವಿ ಅನ್ಸಲ್ಲ, ಅಷ್ಟೇ ಇದ್ದಿದ್ದು ಅವಾಗ. ಹೊಸ ಫೋನ್ ತೊಗೋಬೇಕು, ಬಾಯ್ಸ್ನ ಹಾಕೊಂಡು ಸುತ್ತಾಕ್ಬೇಕು, ಎಲ್ಲ ಕಡೆ ಓಡಾಡಬೇಕು, ಇಷ್ಟೇ ಇರ್ತಾಯಿತ್ತು ಅವಾಗ. ಆ ಸಕ್ಸಸ್ ಇನ್ನೊಂದು ಸ್ವಲ್ಪ ವರ್ಷಗಳಾದ್ಮೇಲೆ ಬಂದರೆ ಇನ್ನೂ ಚೆನ್ನಾಗಿ ನಿಭಾಯಿಸ್ತಿದ್ರಿ ಅನ್ಸುತ್ತಲ್ಲ? 100% ನಿಜ ಅದು. ಬಟ್ ಇನ್ನೊಂದು ನಿಮಗೆ ಪಾಸಿಟಿವ್ ಹೇಳ ಆ ವಿಷಯದಲ್ಲಿ, 16-17 ವರ್ಷಕ್ಕೆ ನಾನು ಒನ್ ಆಫ್ ದ ಟಾಪ್ ಹೀರೋದು ಇಂಡಸ್ಟ್ರಿ ಅಲ್ವಾ. ನೀವು ನೋಡಿದ್ದೀರಾ, ಅದು ಎಲ್ರಿಗೂ ಗೊತ್ತು. ಅದು ಸಾಕಷ್ಟು ಜನಕ್ಕೆ ಅವರ ಕರಿಯರ್ ಸ್ಟಾರ್ಟ್ ಆಗೋದೆ 35-36 ಮೇಲೆ ಅಲ್ವಾ. ಸೊ ನಾನು ಸಕ್ಸಸ್ ಆ ಮಟ್ಟಿಗೆ 16ನೇ ವಯಸ್ಸಲ್ಲಿ ಸಕ್ಸಸ್ ನೋಡಿ, ಸೆಂಟ್ರಲ್ಲ ಡೌನ್ಫಾಲ್ ನೋಡಿ, ಇವಾಗ ಸ್ಟೇಬಲ್ ಆಗಿ ಹೋಗ್ತಾ ಇದ್ದೀನಿ. ಸೊ ಇವಾಗ ನನಗೆ 34 ವರ್ಷ. ಸೊ ಇದು ನಂದು ನ್ಯೂ ಬಿಗಿನಿಂಗು, ಅರ್ಥ ಆಗ್ತದೆ ಅಲ್ವಾ. ಸೊ ಇನ್ನು ಮುಂದೆ ತಪ್ಪುಗಳು ತೀರಾ ಕಮ್ಮಿ. ಇವಾಗ 100 ಮಾರ್ಕ್ಸಲ್ಲಿ ಒಂದು 90 ಮಾರ್ಕ್ಸ್ ತೊಗೋಬೋದು ನಾನು, 10 ಮಾರ್ಕ್ಸ್ ಹೋಗುತ್ತೆ. ಸೊ ಇನ್ನು ಮುಂದೆ ನೆಕ್ಸ್ಟ್ ಹಂಗೆ ಇರುತ್ತೆ ಅಷ್ಟೇ. ಎಲ್ಲಿ ಬೆಳಗ್ಗೆ ಒಂದು ಸಿನಿಮಾ ಶೂಟಿಂಗ್ ಮತ್ತೆ ಸಾಯಂಕಾಲ ಇನ್ನೊಂದು ಸಿನಿಮಾ ಪ್ರೆಸ್ ಮೀಟ್. ನಾವು ನಮ್ಮ ಆಫೀಸಲ್ಲಿ ಯಾವ ಸಿನಿಮಾ, ಅದೇ ಯೋಗಿ ಅವ್ರ ಸಿನಿಮಾ ಕವರೇಜ್, ಅಷ್ಟು ಸಿನಿಮಾಗಳು, ಅಂದರೆ ಅಷ್ಟು ಬ್ಯುಸಿ ಇದ್ರಿ ನೀವು, ಅಷ್ಟು ಪೀಕಲ್ಲಿದ್ರಿ ನೀವು. ಸೊ ಇವಾಗೇನಾದರೂ ಅನ್ಸುತ್ತಾ? ಆದರೆ ಕೆಲವ್ರಿಗೆಲ್ಲ ಅದು ಇರುತ್ತೆ, ನಾನು ಹಂಗಿದ್ದೆ ಅಂದರೆ ಡೌನ್ಫಾಲ್ ಆದ ತಕ್ಷಣ ಒಂದು ಸ್ವಲ್ಪ ಬೇಜಾರು, ಆ ನಿರಾಸೆ ಅದೆಲ್ಲ ಇರುತ್ತೆ. ಅದೆಲ್ಲರೂ ನಿಮ್ಗೇನಾದ್ರು ಕಾಡುತ್ತಾ? ಅನ್ಸುತ್ತಾ ಹಂಗಿದ್ದೆ ನಾನು ಅಂತ? ಅಂದರೆ ಅಯ್ಯೋ ಹಂಗಿದ್ದೆ ಹಿಂಗಾಗೋದೆ ಅಂತ ಬೇಜಾರಿಲ್ಲ. ಅದೇನಂದ್ರೆ ಹಂಗಿದ್ನಲ್ಲ ಅವರು ಯಾಕೆ ವಾಪಸ್ ಹಂಗೆ ಆಗ್ತಿಲ್ಲ ಅನ್ನೋದು ಕ್ವಶನ್ ಮಾರ್ಕ್ ಇದೆ, ಬೇಜಾರಿಲ್ಲ. ಅಂದರೆ ಬೇಜಾರಾಗೋ ವಯಸ್ಸಲ್ಲ ಇದು. ಇವಾಗ ಬೇಜಾರು ಮಾಡ್ಕೊಂಡು ಕೂತ್ರೆ ನಾನೇನು ಮಾಡೋಕ್ಕಾಗಲ್ಲ. ಸೊ ನಾನೇನು ಮಾಡಬೇಕು ಅನ್ನೋದಿರುತ್ತಲ್ಲ, ಅದ್ರ ಪ್ರಕಾರ ನಡೀತಾ ಹೋದರೆ ಆ ಬೇಜಾರು ಇರಲ್ಲ, ಏನೂ ಇರಲ್ಲ, ಆರಾಮಾಗಿರ್ಬೋದು. ನಾವು ಬೇಜಾರು ಮಾಡ್ಕೊಂಡಿದ್ದು ಆಯಿತು, ಹತ್ತಿರೋದು ಆಯಿತು, ಎಲ್ಲ ಮುಗೀತು. ಇನ್ನೇನಿದ್ರು ಮುಂದೆ ಸಕ್ಸಸ್ಫುಲ್ ಹೆಂಗೆ ಆಗಬೇಕು ಅಂತ ಯೋಚನೆ ಮಾಡಬೇಕು ಅಷ್ಟೇ. ನೀವೊಂದು ಮಾತು ಹೇಳಿದ್ರಿ ತುಂಬ ಹಿಂದೆ, ನಾನು ಸೋತಿರಬಹುದು ಆದರೆ ಸತ್ತಿಲ್ಲ ಅಂತ. ಅದನ್ನ ನೀವು ಪದೇ ಪದೇ ಪ್ರೂವ್ ಮಾಡ್ತಿದ್ದೀರಾ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ಯೋಗಿ ದುನಿಯಾ ಸಿನಿಮಾ ಬಂದಾಗ ಒಂದಷ್ಟು ಬೇರೆ ಬೇರೆ ಥರ ಕಮೆಂಟ್ಸ್ ಬಂತು. ಇನ್ನು ಸಿನಿಮಾ ಇವರು ಮುಂದಕ್ಕೆ ಮಾಡ್ತಾರಾ, ಕಂಟಿನ್ಯೂ ಮಾಡ್ತಾರಾ ಅನ್ನೋದು ಡೌಟ್ ಅಂತ. ಅದಾದ್ಮೇಲೆ ಸಾಲು ಸಿನಿಮಾ ಸೆಟ್ಟೇ ಇತ್ತು, ಮಾಡ್ತಿದ್ದೀರಾ, ಮಾಡ್ತಾನೇ ಇದ್ದೀರಾ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ, ಅಂದರೆ ತುಂಬ ಈಸಿಯಾಗಿ ರಿಸೀವ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದೀರಾ. ಹೌದು, ಮಾತಾಡೋರು ಮಾತಾಡ್ತಿರ್ತಾರೆ, ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು. ಇವಾಗ ಏನಂದರೆ, ಇವಾಗ ನಾನು ಇನ್ನೊಬ್ರು ಯಾರೋ ಹೇಳಿದ್ದು ಮಾತಿದ್ದು, ನೀವು ನನಗೆ ಶಾಪ ಆಗ್ತಾನೇ ಇದ್ದೀರಾ, ನಾನು ಬೆಳಿತಾನೇ ಇದ್ದೀನಿ, ಏನು ಪ್ರಯೋಜನ ಗೊತ್ತು? ನೀವು ಶಾಪ ಹಾಕಿದಷ್ಟು ನಾನು ಬೆಳಿತೀನಿ, ನೀವು ನನಗೆ ಬೈದಷ್ಟು ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ಮ್ಯಾಟ್ರ್ ಆಫ್ ಒನ್ ಹಿಟ್, ಒನ್ ಫ್ರೈಡೇ, ಒನ್ ಶೋ, ಅವರೆಲ್ಲ ಬಾಯಿ ಮುಚ್ತಾರೆ, ಅವಾಗ ನಾನು ಮಾತಾಡ್ತೀನಿ ಅಲ್ವಾ. ಸೊ ನನಗೂ ಚಾನ್ಸ್ ಬರುತ್ತೆ. ಇವಾಗ ಮಾತಾಡ್ತಿದ್ದೀರಾ, ಮಾತಾಡಿದ್ರು ತೊಂದರೆ ಇಲ್ಲ. ನಾನು 100% ಮಾತಾಡೋ ಟೈಮ್ ಬರುತ್ತೆ, ನಾನು ಮಾತಾಡ್ತೀನಿ. ಜೊತೆಲಿದ್ದವ್ರು ಏನಾದರೂ ಬದಲಾವಣೆ, ಯೋಗಿ ಅವರ ಸಕ್ಸಸ್ ಅಲ್ಲಿದ್ದವರು ಸೋತಾಗ ಇದ್ದವ್ರು ಹಾಗೆ ಇದ್ದಾರಾ, ಬದಲಾಗಿದ್ದಾರಾ, ದೂರ ಹೋಗಿದ್ದಾರಾ, ಹತ್ರದಲ್ಲೇ ಇದ್ದಾರಾ? ಸಕ್ಸಸ್ ಬಂದಾಗ ನಮ್ಮ ಜೊತೆ ಬರೋರು ನೀರಿನ ಮೇಲೆ ಗುಳ್ಳೆ ಇರುತ್ತೆ ಗೊತ್ತಾ, ಆ ಥರ. ಯಾವ ಮೂಮೆಂಟ್ ಹೊಡೆದಾಗೋದು ಗೊತ್ತಿಲ್ಲ. ಸೊ ಆ ಥರ ಸುಮಾರು ಜನ ಫಿಲ್ಟರ್ ಆಗೋದ್ರು. ಹೌದಾ? ಸುಮಾರು ಜನ ಹೊರಟೋದ್ರು. ಅಲ್ಲ, ಯಾವಾಗಲೂ ಒಂದು ಬಾಯ್ಸ್ ಗ್ಯಾಂಗ್ ಆ ಥರ ಇರೋದು ಒಳ್ಳೆ ಪಡೆ ಇರೋದು ಅವಾಗ. ಮತ್ತು ಇನ್ನೊಂದು, ಅವಾಗಲೂ ಎಲ್ಲರೂ ಯಂಗ್ಸ್ಟರ್ಸ್ ಅಲ್ವಾ, ಅವರು 16-17 ವರ್ಷದವರು. ಅವ್ರಿಗೆ ಕೆಲಸ ಇರ್ತಾ ಇರಲಿಲ್ಲ. ಕೆಲಸ ಮಾಡೋ ವಯಸ್ಸಲ್ಲ, ಅದು ಓದೋ ವಯಸ್ಸು. ಓದೋದು ಬಿಟ್ಟು ನನ್ನ ಜೊತೆಲಿ ಬರೋರು, ಸುತ್ತಾಡೋರು, ಎಲ್ಲ ಮಾಡೋರು. ಬಟ್ ಈಗ ಎಲ್ಲರೂ ಸೀರಿಯಸ್ ಆಗಿದ್ದಾರೆ ಲೈಫಲ್ಲಿ.
ಅವ್ರಿಗೂ ಮದುವೆ ಅಂತ ಆಗಿರುತ್ತೆ, ಮಕ್ಳಂತ ಆಗಿರುತ್ತೆ, ಅವ್ರ ಲೈಫ್ ಅವ್ರು ನೋಡ್ಕೋಬೇಕು, ನನ್ನ ಜೊತೆಲೇ ಇರಬೇಕು ಯಾವಾಗಲೂ ಅಂತ ಹೇಳೋಕ್ಕಾಗಲ್ಲ. ಹಂಗೆ ಹೇಳೋಕ್ಕೋರೆ ನನ್ನ ಸ್ವಾರ್ಥ ಆಗುತ್ತೆ. ಸೊ ಇವ್ರುಗಳು ಅವ್ರ ಲೈಫ್ ನೋಡ್ಕೊಂಡು ಹೋದರು. ಅಂದರೆ ರೀಸೆಂಟ್ ಟೈಮ್ಸಲ್ಲಿ ಹೋದವ್ರು ಹೇಳ್ತಾ ಇದ್ದೀನಿ, ಒಳ್ಳೆ ವಿಷಯಕ್ಕೆ ಹೋದರು. ಇನ್ನು ಮುಂಚೆ ಬಂದು ಹೋದ್ರಲ್ಲ ಅವರೆಲ್ಲರೂ ಅಷ್ಟೇ. ಇವತ್ತು ನನ್ನ ಹತ್ರ ಇದ್ರು ಒಂದಷ್ಟು ದಿನ, ಇನ್ನೊಬ್ಬನ ಹತ್ರ ಹೋದರು, ಅವ್ನು ಹಂಗೆ ಕೆಳಗೆ ಬಂದ ಅಂತ ಇನ್ನೊಬ್ಬನ ಹತ್ರ ಹೋದ. ಅವ್ರ ಕೆಲಸನೇ ಇಷ್ಟು. ಸೊ ಯಾರು ಹೆಸರು ಮಾಡ್ತಿದ್ದಾನೋ ಅವ್ರ ಹಿಂದೆ ನಿಂತ್ಕೊಂಡು ಬರಬೇಕು, ಅಷ್ಟೇ ಕೆಲಸ ಅವ್ರದ್ದು. ಸೊ ಕೊನೆಗೆ ಎಲ್ಲಿ ಹೋಗ್ತಿದ್ದಾರೆ ಹೇಳಿ ಅವರು? ನಮ್ಮಂಥವ್ರ ಹತ್ರನೇ ಹೋಗ್ತಾ ಇದ್ದಾರೆ. ಸೊ ಕೊನೆಗೆ ಒಂದು ಸರ್ಕಲ್ ಬರುತ್ತೆ, ಅಲ್ಲಿ ಫುಲ್ ಸ್ಟಾಪ್ ಹಾಕಿ ನಿಲ್ಲಿಸ್ಬಿಡ್ಬೇಕು. ನೀವು ಸಿದ್ಲಿಂಗು ಎಷ್ಟು ಬದಲಾಗಿದ್ದಾನೆ ಅಂತ ಹೇಳಿದ್ರಿ ಯಾವಾಗಲೇ, ಬಟ್ ಯೋಗಿ ಅವರು ತುಂಬ ಬದಲಾಗಿದ್ದಾರೆ ಅನಿಸುತ್ತೆ ಇದೆಲ್ಲ ಕೇಳಿಸ್ಕೊಂಡಾಗ. ಡೆಫಿನೆಟ್ಲಿ. ರೀಸೆಂಟಾಗಿ ಒಂದು 8 ಇಯರ್ಸಿಂದ ಸಿಕ್ಕಾಬಟ್ಟೆ. ಅಂದರೆ ಇವಾಗ ಲೋನ್ಲಿ ಟೈಮ್ ತುಂಬ ಸ್ಪೆಂಡ್ ಮಾಡೋದ್ನಲ್ಲ ನಾನು. ಸೊ ಅವಾಗ ಇದೆಲ್ಲ ಯೋಚನೆಗಳು ಬಂತು, ಥಾಟ್ಸ್ ಬಂತು, ಯಾವ ರೀತಿ ನಾವು ಇದ್ದರೆ ನಮ್ಮ ಉಳಿಗಾಲ ಇಲ್ಲಿರುತ್ತೆ ಅನ್ನೋದು ಅಷ್ಟೇ. ಸೊ ಇವಾಗ ನಾನು ಇನ್ನೊಬ್ಬನ ನಂಬಿ ಹಾಳಾಗುವಂಥ ಟೈಮು ಅಲ್ಲ. ಸೊ ನನಗೇನಾದ್ರು ನಾನು ಮಾಡ್ಕೋಬೇಕು. ಸೊ ನನ್ನ ಜೀವನದಲ್ಲಿ ಕಲ್ತಿರೋದು ಅದೇ. ನಾನು ಈ ಸಿನಿಮಾಲೂ ತುಂಬ ಉಪಯೋಗಿಸಿದ್ದೀವಿ. ಅಂದರೆ ಹ್ಯುಮ್ಯಾನಿಟಿಯ ಬಗ್ಗೆ, ಮನುಷ್ಯನಿಗೆ ಮನುಷ್ಯನೇ ಆಗಬೇಕು, ಬೇರೆ ಯಾರೂ ಆಗಲ್ಲ. ಜೊತೆಗೆ ಒಬ್ಬ ಮನುಷ್ಯ ಹಸಿದಾಗ ಅವನಿಗೆ ಅನ್ನ ಕೊಡಬೇಕಂತೆ, ಕಷ್ಟ ಅಂತ ಬಂದಾಗ ದುಡ್ಡು ಕೊಡಬೇಕಂತೆ. ಸೊ ಈ ಥರದ್ದು ಇದೆಲ್ಲ ಸಣ್ಣ ಸಣ್ಣ ವಿಚಾರಗಳು, ಬಟ್ ತುಂಬಾ ಡೀಪಾಗಿ ಅರ್ಥ ಇದ್ದಾವೆ ಇದಕ್ಕೆ. ಈ ಫೇಲ್ಯೂರು ಫ್ಯಾಮಿಲಿ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ? ನಿಮಗೂ ಅದು ನನಗಿನ್ನ ಜಾಸ್ತಿ ನಮ್ಮ ತಂದೆ ಬೇಜಾರು ಮಾಡ್ಕೊಂಡಿದ್ದಾರೆ. ಅಂದರೆ ನಮ್ಮ ತಾಯಿ ಬೇಜಾರು ಮಾಡ್ಕೋತಾಳೆ, ಬಟ್ ತೋರಿಸ್ಕೊಳ್ಳಲ್ಲ. ನಮ್ಮ ತಂದೆನೂ ಹಂಗೆ ಬೇಜಾರು ಮಾಡ್ಕೊಂಡಿದ್ದಾರೆ, 100% ಬೇಜಾರು ಮಾಡ್ಕೊಂಡಿದ್ದಾರೆ, ಇಲ್ಲ ಅಂತಲ್ಲ. ನನಗೆ ಹೇಳಿಲ್ಲ ಅವರು, ಅವ್ರ ಸಾಕಷ್ಟು ಜನ ಫ್ರೆಂಡ್ಸ್ ಹತ್ರ ಎಲ್ಲ ಹೇಳ್ಕೊಂಡೆ, ನನ್ನಿಂದ ನನ್ನ ಮಗಂಗೆ ಹಿಂಗಾಗೋಯ್ತು ಅನ್ನೋ ಥರ. ಬಿಕಾಸ್ ನಾನು ನಮ್ಮ ತಂದೆ ಸಪೋರ್ಟಿಗೆ ನಿಂತಿದ್ದು. ಯಕ್ಷ ಫೇಲಿಯರ್ ಆದಾಗ ನಾವು ಆವಾಗಲೇ ಆಲ್ಮೋಸ್ಟ್ ಒಂದು 6-7 crores ಸ್ಪೆಂಡ್ ಮಾಡಿದ್ವಿ ಸಿನಿಮಾಗೆ. ಒನ್ ಆಫ್ ದಿ ಹೈಯೆಸ್ಟ್ ಬಜೆಟ್ ಸಿನಿಮಾ. ಸೊ ಅಲ್ಲಿ ನಮಗೆ ರಿಟರ್ನ್ ಬಂದಿದ್ದು 1 ಕೋಟಿ. ಸೊ ಇನ್ನು ಮಿಕ್ಕಿದ್ದೆಲ್ಲ ಬರ್ನ್ ಆಗೋಯ್ತು. ಅದಾದಮೇಲೆ ಅದು ರಿಕವರಿ ಹೆಂಗೆ ಮಾಡೋದು? ಸೊ ನಮ್ಮ ಅಪ್ಪನ ಸಪೋರ್ಟಿಗೆ ನಾನು ಅವತ್ತು ನಿಂತೆ. ಸೊ ಹಾಗಾಗಿ ನಮ್ಮ ಅಪ್ಪನಿಗೆ ಏನು ಗಿಲ್ಟ್ ಅಂದರೆ, ಅಯ್ಯೋ ನಾನು ಯಾಕೆ ಖರ್ಚು ಮಾಡಬೇಕಿತ್ತು ಅಷ್ಟೊಂದು, ನಾನು ಹಂಗೆ ಮಾಡಿಲ್ಲ ಅಂದರೆ ನನ್ನ ಮಗ ಇವತ್ತು ಇನ್ನೂ ಸಕ್ಸಸ್ಫುಲ್ ಹೀರೋ, ಟಾಪ್ ಟಿಯರ್ ಹೀರೋ ಆಗಿರ್ತಿದ್ದ ಅನ್ನೋದು ಅವ್ರು ಬೇಜಾರಿದೆ. ಅವ್ರು ಆಚೆ ಕಡೆ ಹೇಳ್ಕೊಂಡಿದ್ದಾರೆ, ಬಟ್ ನನ್ನ ಹತ್ರ ಹೇಳ್ಕೊಂಡಿಲ್ಲ. ಬಟ್ ಇಟ್ಸ್ ಸ್ಟಿಲ್ ಲೈಫ್. ಅದು ಯು ಕ್ಯಾನ್ ಬಿ ಆನ್ ದ ಟಾಪ್ ಆಫ್ ದ ವರ್ಲ್ಡ್ ಆಲ್ವೇಸ್. ವೈಫ್ ಇವಾಗ ಸಪೋರ್ಟ್ ಆಗಿ ಜೊತೆಲಿದ್ದಾರೆ? ಡೆಫಿನೆಟ್ಲಿ. ಮೈ ಸ್ಟ್ರೆಂತ್, ಮೈ ಬ್ಯಾಕ್ ಬೋನ್. ಇದೇ ನೋಡಿ, ಸ್ಕೂಲ್ ಟೈಮಿಂದ ಲವ್ ಮಾಡ್ಕೊಂಬಂದಿದ್ದು. ಆ್ಯಂಡ್ ಅವಾಗಿಂದ ನೋಡ್ಕೊಂಡು ಬಂದಿದ್ದಾಳೆ ಅವಳು. ಅಪ್ಸ್ ಆ್ಯಂಡ್ ಡೌನ್ ಪ್ರತಿಯೊಂದೂ ಜೊತೆಲಿದ್ದಾಳೆ. ನಾನು ಅವಳನ್ನ ಮದುವೆ ಆದಾಗಲೂ ಅಷ್ಟೇ ಹಿಟ್ ಸಿನಿಮಾಸ್ ಇರಲಿಲ್ಲ, ಎಂಥದ್ದು ಇಲ್ಲ. ಅವಳು ಯಾವತ್ತೂ ಯೋಗಿ ದುಡ್ಡಿದೆ, ಯೋಗಿ ಹಿಟ್ ಸಿನಿಮಾ ಕೊಟ್ಟಾನೆ, ಅವ್ನು ದೊಡ್ಡ ಹೀರೋ ಆ ಥರದ್ದು ಯಾವತ್ತೂ ನೋಡಿ ನಾನು ಲವ್ ಮಾಡಿಲ್ಲ. ನಾನು ಲವ್ ಮಾಡಿದ್ದೆ ಆ ಸ್ಕೂಲ್ ಹುಡುಗ ಯೋಗಿ, ಅಲ್ಲಿಂದಾನೆ. ಸೊ ಇವತ್ತಿಗೂ ಅದೇ ಥರ ಇದೆ. ಆ್ಯಂಡ್ ಇನ್ಫ್ಯಾಕ್ಟ್ ಶಿ ಹಸ್ ಹೆಲ್ಪ್ ಮೀ ಅ ಲಾಟ್. ಕೆಲವು ಸಲ ನನ್ನ ಹತ್ರ ದುಡ್ಡು ಇರ್ತಾ ಇರಲಿಲ್ಲ. ಅವಳು ಕಾಲೇಜ್ ಮುಗ್ದಿದ್ದೆ ಅವಳು ಕೆಲಸ ಶುರು ಮಾಡಿದ್ಲು. ಸೊ ಅವಾಗಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಾಳೆ. ಸೊ ನನ್ನ ಹತ್ರ ಕಾಸು ಇಲ್ಲದೆ ಇರೋವಾಗ ಮನೆ ಅವಳು ನೋಡ್ಕೊಂಡಿದ್ದಾಳೆ. ಮನೆಗೇನು ಬೇಕು ಪ್ರತಿಯೊಂದು ನೋಡ್ಕೊಂಡು, ಜೊತೆಗೆ ನನಗೇನು ಬೇಕೆಲ್ಲ ನೋಡ್ಕೊಂಡಿದ್ದಾಳೆ. ಸೊ ಶಿ ಇಸ್ ಸಚ್ ಸಪೋರ್ಟಿವ್ ವೈಫ್. ಇವಾಗ ಹೇಗಿದ್ದಾರೆ ಯೋಗಿ? ಅಂದರೆ ಸ್ಟೇಬಲ್ ಆಗಿದ್ದಾರಾ? ಅಂದರೆ ಇವಾಗ ಟೆನ್ಷನ್ನೇ ಇಲ್ಲ, ಬಿಂದಾಸ್ ಆಗಿದ್ದೀನಿ ಇವಾಗ ನಂಗೆ ಗೊತ್ತಾಗೋಗಿದೆ ವರ್ಷಕ್ಕೆ ಎಷ್ಟು ದುಡ್ಡಿದ್ರೆ ನಾನು ಆರಾಮಾಗಿ ಬದುಕ್ತೀನಿ ಅಂತ. ಸೊ ಆರಾಮಾಗಿ ಸಂಪಾದನೆ ಮಾಡ್ತಾಯಿದ್ದೀನಿ, ಆರಾಮಾಗಿದ್ದೀನಿ. ಕೂಡಿಡೋ ಟೈಮ್ ಮುಂದಕ್ಕೆ ಬರುತ್ತೆ, ಅವಾಗ ಕೂಡಿಟ್ಕೊತೀನಿ. ಮಗಳ ಜೊತೆ ಖುಷಿಯಾಗಿದ್ದಾರೆ, ಅದೇ ಮೇಯ್ನ್ ಇವಾಗಿರೋದು. ಮಗಳ ಜೊತೆ ಖುಷಿಯಾಗಿರ್ಬೇಕು. ಬೆಳಗ್ಗೆ ಅವಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗ್ಬಿಡೋದು, ಮನೇಲಿದ್ದಾಗ ಕರ್ಕೊಂಬರ್ತೀನಿ ಸ್ಕೂಲಿಂದ, ಅವಳನ್ನ ಆಟ ಆಡ್ಸೋದು, ಮಾತಾಡೋದು, ಇದೆಲ್ಲ ನಡೀತಾ ಇರುತ್ತೆ. ಸೊ ಯೋಗಿ ಆ್ಯಕ್ಚುಲಿ ಯಾಕೆ ಇಷ್ಟ ಆಗ್ತಾರೆ ಅಂತಂದರೆ, ಯೋಗಿನ ಹೀರೋ ಸ್ಟಾರ್ ಅಂತ ನೋಡೋದಕ್ಕಿಂತ ಹೆಚ್ಚಾಗಿ ತುಂಬ ಜನ ತುಂಬ ಕಾಮನ್ ಮ್ಯಾನ್ ಥರನೇ ಯಾವಾಗಲೂ ಸಿಗ್ತಾರೆ, ಆರಾಮಾಗಿ ಮಾತಾಡಿಸ್ತಾರೆ, ಇದ್ದಂಗೆ ಹೇಳ್ತಾರೆ. ಕೆಲವರೆಲ್ಲ ನೀವು ಕಷ್ಟ ಹೇಳ್ಕೊಳ್ಳೋದು ಅಥವಾ ಫೇಲ್ಯೂರ್ನ ಹಂಚ್ಕೊಳ್ಳೋದೆಲ್ಲ ತುಂಬ ಕಮ್ಮಿ. ಹೀರೋ ಅಂತ ನಿಮ್ಮನ್ನು ನೋಡಿದ್ದಕ್ಕಿಂತ ಜಾಸ್ತಿ ತುಂಬ ಸಿಂಪಲ್ ಹುಡುಗ, ನಮಗೆ ಯಾವಾಗಲೂ ಜೊತೆಲಿ ಸಿಗೋ ಹುಡುಗ ಅಂತ ನೋಡಿದ್ದೇ ಜಾಸ್ತಿ. ಅದಕ್ಕೆ ಜಾಸ್ತಿ ಕನೆಕ್ಟ್ ಆಗ್ತೀರಾ ಎಲ್ಲರೂ ನೀವು ಅಂತ. ಇವತ್ತು ಇಷ್ಟೊತ್ತು ನೀವು ಹೇಳಿದ ಕಥೆಯಲ್ಲಿ ಫಿಲ್ಟರ್ ಇರಲಿಲ್ಲ, ಅಂದರೆ ಯಾವುದನ್ನು ಫಿಲ್ಟರ್ ಮಾಡಿ ಇಷ್ಟು ಹೇಳಬೇಕು ಅಂತ ಹೇಳಿಲ್ಲ. ನಿಮಗೆ ಅನಿಸಿದ್ದು ಇದ್ದಿದ್ದನ್ನ ಹಾಗೆ ಹೇಳಿದ್ರಿ. ಅದಕ್ಕೆ ಎಲ್ರಿಗೂ ಇಷ್ಟ ಆಗ್ತೀರಾ, ಅದಕ್ಕೆ ಎಲ್ರಿಗೂ ಕನೆಕ್ಟ್ ಆಗ್ತೀರಾ. ಹಂಗಿರೋದಕ್ಕೆ ನನಗೆ ಬರೋದು ಇಲ್ಲ. ಅಂದರೆ ಫಿಲ್ಟರ್ ಹಾಕೊಂಡು ಯಾಕೆ ಮಾತಾಡಬೇಕು? ಇವಾಗ ಪರ್ಸ್ನಲಿ ನನಗೆ ನಿಮ್ಮ ಕನ್ನಡ ಇಷ್ಟ ಇಲ್ಲ ಅಂದರೆ ನಾನು ನಿಮ್ಮ ಹತ್ರ ಬರಲೇಬಾರ್ದು. ನಿಮ್ಮ ಹತ್ರ ಬಂದು ನಿಮಗೆ ಶುಗರ್ ಕೋಟ್ ಮಾಡಿ, ನಿಮ್ಮನ್ನು ಚೆನ್ನಾಗಿ ಹೊಗಳಿ, ಇಷ್ಟೆಲ್ಲ ಮಾಡಿ ವಾಪಸ್ ಆ ಕಡೆ ಹೋಗ್ತಿದ್ದಂಗೆ ಯಾಕೆ ಬಯಬೇಕು? ನಿನ್ನ ಮನುಷ್ಯನ ನೀನು ಅಲ್ಲ ತಾನೆ.
ಯಾಕೆ ಬೇಕು ನಿನಗೆ ಇಷ್ಟ ಇಲ್ಲ ಅಂದರೆ ಹೋಗಲೇಬೇಡ ಇನ್ನೊಬ್ರ ಹತ್ರ. ನಿಂಗೆ ಇಷ್ಟ ಇಲ್ಲ ಅದನ್ನು ಅವ್ರು ಹೇಳ್ಕೊಳ್ಬಿಡು, ಸರ್ ನೀವು ಹಿಂಗೆ ಮಾಡ್ತಿದ್ದೀರಾ, ನನಗೆ ಇಷ್ಟ ಆಗ್ತಿಲ್ಲ ಇದು ಅಂತ ಹೇಳಿದಾಗ ಅವ್ರು ಅದಕ್ಕೊಂದೇನೋ ಒಂದು ಆನ್ಸರ್ ಮಾಡ್ತಾರೆ. ಆವಾಗ ಮತ್ತೆ ನಮ್ಮ ಮಾತುಕತೆ ಶುರು ಆಗಿ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಾರು ಇರುತ್ತಲ್ಲ, ಸೊ ಅದು ಕ್ಲಿಯರ್ ಆಗುತ್ತೆ. ಬಟ್ ನೀನು ಇಲ್ಲೋಗಿ ಬಣ್ಣ ಹೊಡೆದ್ಬಿಟ್ಟು ಪಕ್ಕದಲ್ಲಿ ಹೋಗ್ಬಿಟ್ಟು ಅಲ್ಲೋಗಲ್ಲಿ ನಾಯಿನ ಬಿಟ್ಬಿಟ್ಟು ಸುಸು ಮಾಡೋಕ್ಕೆ ಇರ್ತಲ್ಲ, ಆ ಥರ ಯಾಕೆ ಮಾಡೋಕೆ ಹೋಗ್ತೀರಾ? ಮಾಡಬಾರ್ದು ಅದು. ಇಷ್ಟ ಇಲ್ಲ ಮುಗೀತು. ಜೀವನ ಇಸ್ ವೆರಿ ಸಿಂಪಲ್, ನಾವೇ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದು.